ರಾಜ್ಯದ ಹೆಸರಾಂತ ಒಂದು ಶಾಲೆ ಬ್ರಾಡ್ ವಿಷನ್ ವರ್ಲ್ಡ್ ಸ್ಕೂಲ್ ಅಂತ ಬೆಂಗಳೂರು ನಗರದ ತನಿಸಂದ್ರದಲ್ಲಿ ಒಂದು ಬ್ರಾಂಚ್ ಇದೆ, ಶಾಖೆ ಇದೆ. ಹೆನ್ನೂರಲ್ಲಿ, ಬೆಂಗಳೂರು ನಗರದ ಹೆನ್ನೂರಲ್ಲಿ ಒಂದು ಶಾಖೆ ಇದೆ. CBSE ಅಫಿಲಿಯೇಷನ್ ಆಗಿರ್ತಕ್ಕಂಥ ಈ ಸಂಸ್ಥೆ, ಈ ಸಂಸ್ಥೆಯಲ್ಲಿ 600ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೀತಾ ಇದ್ದಾರೆ. ಇದರ ನಿರ್ದೇಶಕರು, ವ್ಯವಸ್ಥಾಪಕರು ಡಾಕ್ಟರ್ ಅತೀಕ್ ಅಹಮದ್. ಇವರ ಮಾರ್ಗದರ್ಶನದಲ್ಲಿ ಮಕ್ಕಳಿಗೆ ಒಂದು ಶಿಸ್ತುಬದ್ಧವಾದ ಒಂದು ಶಿಕ್ಷಣ ಕೊಡ್ಬೇಕಂತ ಹೇಳಿ ಈ ರಾಜ್ಯದಲ್ಲಿ ಅತ್ಯುತ್ತಮ ಒಂದು ಫೆಸಿಲಿಟಿ ಇರತಕ್ಕಂಥ ಒಂದು ಶಾಲೆ ಇದು. ಇವತ್ತು ವಿಶೇಷವಾಗಿ ಇವತ್ತು ಸೈನಿಕರ ದಿನಾಚರಣೆ. ಭಾರಿ ಅದ್ಭುತವಾಗಿ ಸೈನಿಕ ಅಧಿಕಾರಿಗಳು ಬಂದಿದ್ರು, ಇನ್ನಿತರ ರಾಜ್ಯದ ಮೂಲೆಗಂತ ಗೆಸ್ಟ್ಗಳು ಬಂದಿದ್ರು. ಒಂದು ಸುಂದರವಾದ ಅದ್ಭುತವಾದ ಒಂದು ಕಾರ್ಯಕ್ರಮ ಇತ್ತು ಇವತ್ತು ನೋಡೋಕ್ಕೆ. ಎಲ್ಲ ವಿದ್ಯಾರ್ಥಿಗಳು, 500ಕ್ಕೂ ಅಧಿಕ ವಿದ್ಯಾರ್ಥಿಗಳು ಸೈನಿಕ ಸಮವಸ್ತ್ರ ಧರಿಸಿ, ನಿಜಕ್ಕೂ ಇದು ಶಾಲೆನ ಇಲ್ಲ ಯಾವ್ದನ ಒಂದು ಸೈನಿಕ ಶಾಲೆನ ಅನಿಸ್ತು. ಆ ರೀತಿ ಸುಂದರವಾದ ಒಂದು ಕಾರ್ಯಕ್ರಮ ಕೊಟ್ಟರು. ನಿಜಕ್ಕೂ ಶಿಕ್ಷಣಕ್ಕೆ ಇದು ಅತ್ಯುತ್ತಮವಾದ ಒಂದು ಶಾಲೆ ಬೆಂಗಳೂರು ನಗರದಲ್ಲಿ ಅನ್ಕೊಂಡಿದ್ದೀನಿ. ಮತ್ತೆ ಇವತ್ತು ಸೈನಿಕ ದಿನಾಚರಣೆ. ಈ ದೇಶದಲ್ಲಿ ನಾವು 140 ಕೋಟಿ ಜನ ನೆಮ್ಮದಿಯಾಗಿ ಬದುಕ್ತಾ ಇದೀವಿ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಒಂದು ಸಂವಿಧಾನ, ಎರಡನೇದಾಗಿ ಈ ದೇಶದ ಸೈನಿಕರು 24 ಲಕ್ಷ ಸೈನಿಕರು ನಮ್ಮನ್ನ ಇವತ್ತು ರಕ್ಷಣೆ ಮಾಡ್ತಾ ಇದ್ದಾರೆ. ಈ ಕ್ರೆಡಿಟ್ ಇವರಿಬ್ಬರಿಗೂ ಹೋಗ್ಬೇಕು. ಒಂದು ಸಂವಿಧಾನಕ್ಕೆ, ಒಂದು ಈ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಹಗಲು ರಾತ್ರಿ ಮಳೆ ಬಿಸಿಲು ಇದನ್ನೆಲ್ಲ ಬದಿಗೊಟ್ಟಿ ಇವತ್ತು 24 ಲಕ್ಷ ಸೈನಿಕರು ಇವತ್ತು ರಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು ತಾವು ನೋಡ್ಬೋದು, ಹಲವಾರು ಯುದ್ಧಗಳಾಗಿದೆ. 1960ರಿಂದ ಹಿಡಿದು 2019ವರೆಗೂ ಆಗಿದೆ. ಒಂದು ಭರ್ಜರಿ ಬೇಟೆ ಆಡಿ ನಮ್ಮ ಸೈನಿಕರು ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ. ಈ ಬಾಂಗ್ಲಾದೇಶದ ಪ್ರಧಾನಿಯನ್ನ ಜೀವ ರಕ್ಷಣೆ ಮಾಡಿದ್ದು ನಮ್ಮ ದೇಶದ ಸೈನಿಕರು. ಇವತ್ತು LTT ಶ್ರೀಲಂಕಾವನ್ನು, LTT ಇಡೀ ಜನಾಂಗಕ್ಕೆ, ಹ್ಯುಮ್ಯಾನಿಟಿಗೆ, ಮಾನವ ಕುಲಕ್ಕೆ ಒಂದು ಕಂಟಕ ಆಗ್ಬಿಟ್ಟಿದೆ LTT. ಈ ದೇಶದ ಪ್ರಧಾನಿ ತಮ್ಮ ಒಂದು ಪ್ರಾಣವನ್ನು ಕಳ್ಕೊಂಡು ಇವತ್ತು LTTಯನ್ನ ಈ ಸರ್ವನಾಶ ಮಾಡಿ ಇವತ್ತು ಶ್ರೀಲಂಕಾ ಅತ್ಯುತ್ತಮ ಒಂದು ಜೀವನ, ಅಲ್ಲಿರ್ತಕ್ಕಂಥ ಜನಗಳು ಅತ್ಯುತ್ತಮ ಜೀವನ ಮಾಡ್ತಾ ಇದ್ದಾರೆ. ಯಾಕಂತ ಈ ಮಾತು ಹೇಳ್ತೀನಿ ಅಂದ್ರೆ, ನಮ್ಮ ಸೈನಿಕರು ಮಾನವ ಸೇವೆಗಾಗಿ, ಮಾನವ ಹ್ಯುಮ್ಯಾನಿಟಿಗೋಸ್ಕರ, ಮಾನವ ಸೇವೆಗಾಗಿ ಹಗಲು ರಾತ್ರಿ ಯಾವುದೇ ದೇಶ ಇರಲಿ, ನಮ್ಮ ಇಡೀ ವರ್ಲ್ಡ್ ಅಲ್ಲಿ, ಇಡೀ ವಿಶ್ವದಲ್ಲಿ ಅತ್ಯುತ್ತಮ ಶಿಸ್ತುಬದ್ಧ ಸೈನಿಕರು ಯಾರು ಇದ್ದಾರೆ ಅಂದ್ರೆ ಅದು ಭಾರತ ಸೈನಿಕರು. ಮತ್ತೆ ನಮ್ಮ ದೇಶದ ಒಂದು ದೇಶದ ಗೀತೆ ಇದೆ, ನ್ಯಾಷನಲ್ ಆಂಥಮ್. ಇವತ್ತು ವಿಶ್ವಸಂಸ್ಥೆ, ನಾವು ಅನ್ಕೊಂಡಿಲ್ಲ, ವಿಶ್ವಸಂಸ್ಥೆ ನಮ್ಮ ರಾಷ್ಟ್ರೀಯ ಗೀತೆ ಇದೆ. ಎಲ್ಲ ದೇಶಕ್ಕೆ ಒಂದು ರಾಷ್ಟ್ರೀಯ ಗೀತೆ ಇದೆ. ವಿಶ್ವಸಂಸ್ಥೆ ನಮ್ಮ ರಾಷ್ಟ್ರಗೀತೆ ಜನಗಣಮನಕ್ಕೆ ಇಡೀ ರಾಷ್ಟ್ರದಲ್ಲಿ, ಇಡೀ ವರ್ಲ್ಡ್ ಅಲ್ಲಿ, ವಿಶ್ವದಲ್ಲಿ ಅತ್ಯುತ್ತಮ ರಾಷ್ಟ್ರಗೀತೆ ಯಾವ್ದಾದಿದೆ ಅಂದ್ರೆ ಅದು ಭಾರತದ ರಾಷ್ಟ್ರಗೀತೆ ಜನಗಣಮನ ಅಂತ ಹೇಳಿ ಘೋಷಣೆ ಮಾಡಿದೆ. ಇದು ಭಾರಿ ಸಂತೋಷಕರ ವಿಚಾರ. ಹೀಗಾಗಿ ಸ್ನೇಹಿತರೆ, ನಮ್ಮ ಸೈನಿಕರು ಈಗ ನಮ್ಮ ದೇಶದಲ್ಲಿ ನೋಡಿ, ಪ್ರತಿಯೊಬ್ಬರಿಗೂ ಅಭಿಮಾನ ಇದೆ. ದೇಶ ಅಭಿಮಾನ 140 ಕೋಟಿ ಜನಕ್ಕೂ ಇದೆ. ಇದರಲ್ಲಿ ಯಾವುದೇ ಜಾತಿ ಭಾಷೆ ಭೇದ ಯಾವುದೂ ಇಲ್ಲ. ಹಾಗಾಗಿ ಪ್ರತಿದಿನ 24 ಲಕ್ಷ ಜನ ಇವತ್ತು ಸೈನಿಕರಿದ್ದಾರೆ. 2.5 ಕೋಟಿ ಜನ, ನಾನು ನೋಡಿದೆ ಅದು ಸ್ವಲ್ಪ ಡೀಟೇಲ್ಸ್, 2.5 ಕೋಟಿ ಜನ ಅರ್ಜಿ ಹಾಕ್ತಾರಂತೆ ನಮ್ಮ ಸೈನಿಕ ಕ್ಯಾಂಪ್ಗೆ ಸೇರಕ್ಕೆ. ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಏನಾದರೂ ಪ್ರಧಾನ ಮಂತ್ರಿ ಅವರು ತಾವೆಲ್ಲರೂ ಬನ್ನಿ ಈ ಸೈನಿಕ ಕ್ಯಾಂಪ್ಗಳಿಗೆ ಸೇರಿ ಅಂದ್ರೆ, ನಾನು ಅನ್ಕೊಂಡಿದ್ದೀನಿ ಇಡೀ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನನು ಜಾತಿ ಭೇದ ಮತ ಇಲ್ಲದೆ ಬರ್ತಾರಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಒಂದು ವಿಚಾರವನ್ನು ಹೇಳಕ್ ಇಷ್ಟಪಡ್ತೀನಿ. ಹಮ್ ಜಾನ್ ಬಿ ದೇಂಗೆ, ಹಮ್ ಖೂನ್ ಬಿ ದೇಂಗೆ, ಮಗರ್ ದೇಶ್ ಕಿ ಮಿಟ್ಟಿ ನಹಿ ದೇಂಗೆ. ಈ ಪದ ಇದೆಲ್ಲ ಇಡೀ 140 ಕೋಟಿ ಜನ ಇವತ್ತು ಹೇಳಕ್ಕೆ ತಯಾರಿದ್ದಾರೆ ಅಂತ ಹೇಳ್ತಾ, ಮತ್ತೊಮ್ಮೆ ವಿಶೇಷವಾಗಿ ಡಾಕ್ಟರ್ ಅತೀಕ್ ಅಹಮದ್ ಅವರು ಈ ಶಾಲೆಯ ಬ್ರಾಡ್ ವಿಷನ್ ವರ್ಲ್ಡ್ ಸ್ಕೂಲ್ ಶಾಲೆಯ ವ್ಯವಸ್ಥಾಪಕ ನಿರ್ದೇಶಕರು, ಮತ್ತೆ ತಹಸೀನಾರ ಅಂತ ಉಪ ನಿರ್ದೇಶಕರು, ಇವರಿಬ್ಬರು ಮಾರ್ಗದರ್ಶನದಲ್ಲಿ ನಿಜಕ್ಕೂ ಇವರು ಒಂಥರ ಮಾದರಿ. ನಾನಾದ್ರೂ ಈ ಮೀಡಿಯಾ ಮುಖಾಂತರ ಕೇಳೋದು, ಎಲ್ಲ ಶಾಲೆಗಳಲ್ಲಿ ನಮ್ಮ ಮಕ್ಕಳಲ್ಲಿ ಇದು ಬರಬೇಕು. ನಮ್ಮ ಸೈನಿಕರು, ನಮ್ಮ ದೇಶ, ನಮ್ಮ ಭಕ್ತಿ ಬರಬೇಕು. ಹಾಗಾಗಿ ತಾವೆಲ್ಲರೂ ಈ ತಮ್ಮ ಶಾಲೆಯಲ್ಲಿ, ತಮ್ಮ ಒಂದು ಸಂಸ್ಥೆಗಳಲ್ಲಿ
ಈ ಮಿಲಿಟರಿ ದಿನಾಚರಣೆ, ಸೈನಿಕ ದಿನಾಚರಣೆ ಆಚರಣೆ ಮಾಡ್ಬೇಕಂತ ಹೇಳ್ತಾ, ಮತ್ತೊಮ್ಮೆ ಈಗ ನಾಡಿನ ಜನಕ್ಕೆ ನಾಳೆ ಹಬ್ಬ ಇದೆ, ಸಂಕ್ರಾಂತಿ ಹಬ್ಬ ಇದೆ. ಸಂಕ್ರಾಂತಿ ಹಬ್ಬದ ಡಾಕ್ಟರ್ ಅತೀಕ್ ಅಹಮದ್ ಅವರ ಟೀಮ್ ಪರವಾಗಿ, ತಂಡದ ಪರವಾಗಿ ಈ ನಾಡಿನ ಜನಕ್ಕೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಅದ್ರ ಜೊತೆಗೆ ಇವರು ಒಂಥರ ಸಮಾಜ ಸೇವಕರು, ಇಡೀ ದೇಶದಲ್ಲಿ ಸಮಾಜ ಸೇವೆ ಮಾಡ್ತಾರೆ. ಇನ್ನೊಂದು ವಿಶೇಷವಾದ ಮಾತನ್ನು ಈ ಸಂದರ್ಭದಲ್ಲಿ ಈ ಮೀಡಿಯಾ ಮುಖಾಂತರ ಹೇಳಕ್ ಇಷ್ಟಪಡೋದು, ಏನ್ ಬ್ರಾಡ್ ವಿಷನ್ ವರ್ಲ್ಡ್ ಸ್ಕೂಲ್ ಇದೆ, ಇದರಲ್ಲಿ ಬರ್ತಕ್ಕಂಥ ಆದಾಯ, ಇವ್ರದ್ದೊಂದು ಸಂಸ್ಥೆ ಇದೆ ಸೈಯದ್ ಜೈನಬ್ ಎಜುಕೇಶನ್ ಫೌಂಡೇಶನ್ ಅಂತ. ಅಲ್ಲಿ ದೀನ ದಲಿತರು, ಬಡವರು, ಅನಾಥರು, ಈ ತರ ಮಕ್ಕಳಿಗೆ ಸಾಕಷ್ಟು ಹೆಲ್ಪ್ ಮಾಡ್ತಾರೆ. ಮಕ್ಕಳಾಗ್ಲಿ, ವಿಧವೆಯರಾಗ್ಲಿ, ಇಂಥವ್ರಿಗೆಲ್ಲ ಈ ರಾಜ್ಯದ ಜನಗಳಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಒಂದು ಸೋಷಿಯಲ್ ಆರ್ಗನೈಸೇಷನ್ ಇದೆ, ಅದರ ಅಧ್ಯಕ್ಷರು ಕೂಡ ಅವರು, ಸಂಸ್ಥಾಪಕರು, ಅಧ್ಯಕ್ಷರು. ಏನ್ ಈ ಶಾಲೆಗಳಲ್ಲಿ ಬರ್ತಕ್ಕಂಥ ಆದಾಯ, ಆ ಆದಾಯ ಅರ್ಧ ಭಾಗ ನನ್ಗೆ ಗೊತ್ತಿದ್ದಂಗೆ ಅರ್ಧ ಭಾಗ ಈ ರಾಜ್ಯದ ಬಡವರಿಗೆ, ದೀನ ದಲಿತರಿಗೆ, ಅನಾಥರಿಗೆ, ಇಂಥ ಮಕ್ಕಳಿಗೆ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆದ್ರಿಂದ ತಾವೇನು ಈ ಶಾಲೆಗೆ ಫೀಸ್ ಕಟ್ತಿರೋ, ಇನ್ನಿತರ ಹಣ ಕಟ್ತಿರೋ, ಆ ಹಣದಲ್ಲಿ ಅರ್ಧ ತಾವು ಕೂಡ ಭಾಗಿಯಾಗ್ತೀರಾ ಈ ದಾನ ಧರ್ಮದಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವು ನಿಜಕ್ಕೂ ಪುಣ್ಯವಂತರು ಈ ಶಾಲೆಯಲ್ಲಿ ಸೇರೋರು. ಯಾಕಂದ್ರೆ ಈ ಪುಣ್ಯದ ಕೆಲಸ ಆಗ್ತಾ ಇದೆ, ಏನ್ ಬರ್ತಾ ಇದೆ ಅದ್ರಲ್ಲಿ ಅರ್ಧ ಹಣ ಆ ಕಡೆ ಹೋಗ್ತಾ ಇದೆ. ಆ ಪುಣ್ಯದ ಕೆಲಸದಲ್ಲಿ ತಾವು ಭಾಗಿಯಾಗಿದ್ದೀರಾ ಅಂತ ಹೇಳಿ, ತಮ್ಮ ಮಕ್ಕಳು ಶಾಲೆಯಲ್ಲಿ ಓದೋದು ಮಾತ್ರ ಇಲ್ಲ, ತಾವು ಪುಣ್ಯದ ಕೆಲಸದಲ್ಲಿ ಭಾಗಿ ಕೂಡ ಆಗ್ತೀರಾ ಅಂತ ಮನಗಟ್ಕೊಂಡು, ಇನ್ನಿತರ ತಮ್ಮ ಏನ್ ಸಂಬಂಧಿಕರಿದ್ದಾರೆ, ತಮ್ಮ ಸಂಬಂಧಿಕರು ಕೂಡ ಈ ಶಾಲೆಯಲ್ಲಿ ತಮ್ಮ ಮಕ್ಕಳಿಗೆ ಸೇರಿಸ್ಬೇಕು. ಉನ್ನತವಾದ ಒಂದು ಶಿಕ್ಷಣ ಪಡೆಯೋಕೆ ಅವಕಾಶ ಆಗುತ್ತೆ ಮತ್ತು ಈ ರಾಜ್ಯದ ಜನಕ್ಕೆ ಸಹಾಯ ಮಾಡೋ ರೀತಿಯಲ್ಲಿ ಆಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಇವತ್ತು ಅವರ ಜನ್ಮದಿನ ಇದೆ, ವ್ಯವಸ್ಥಾಪಕ ಡಾಕ್ಟರ್ ಅತೀಕ್ ಅಹಮದ್ ಅವರ ಜನ್ಮದಿನ. ಅವ್ರ ಜನ್ಮದ ದಿನ ಪರವಾಗಿ ಇಡೀ ರಾಜ್ಯದ ಜನ ಪರವಾಗಿ, ಯಾಕಂದ್ರೆ ಇಡೀ ರಾಜ್ಯಕ್ಕೆ ತಾವು ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಪರಿಚಿತರಿದ್ದೀರಾ ತಮ್ಮ ಸೇವೆಯಲ್ಲಿ. ತಮ್ಮ ಸೇವೆ ನೋಡಿ ಡಾಕ್ಟರೇಟ್ ಅನ್ನು ಕೊಟ್ಟಿದ್ದಾರೆ. ಇವರು ಶ್ರೀಮತಿಗೆ ಈ ಮುಖ್ಯಮಂತ್ರಿ ಅವರು, ಈ ರಾಜ್ಯದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅವರು ಅತ್ಯುತ್ತಮ ಸೇವಕಿ ಅಂತ ಹೇಳಿ ಅವ್ರ ಶ್ರೀಮತಿಯವರು ಕೂಡ ಅವ್ರ ಸೇವೆ ಮೆಚ್ಚುಗೆ ವ್ಯಕ್ತಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರಿಗೆ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವ್ರಿಬ್ಬರಿಗೂ ಶುಭವಾಗ್ಲಿ. ಮತ್ತೆ ಅವ್ರ ಜನ್ಮದಿನಕ್ಕೆ ಆ ದೇವರು ಅವ್ರಿಗೆ ಆಯುಷು, ನೆಮ್ಮದಿ, ಶಾಂತಿ ಇನ್ನ ಹೆಚ್ಚು ಹೆಚ್ಚು ಬೆಳೀಲಿ, ಅವರು ಈ ಸಮಾಜ ಸೇವೆ ಮಾಡ್ಲಿ ಅಂತ ಕೋರ್ತಾ, ಇಡೀ ರಾಜ್ಯದ ಜನತೆ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಇಸ್ಮಾಯಿಲ್ ಖಾನ್ ಅಂತ, KSRTC ಮೈನಾರಿಟಿ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷನಾಗಿದ್ದೀನಿ ಬೆಂಗಳೂರು ನಗರಕ್ಕೆ. ಅದ್ರ ಜೊತೆಗೆ ಏನ್ ಡಾಕ್ಟರ್ ಅತೀಕ್ ಅಹಮದ್ ಅವರು ಒಂದು ಮಾನವ ಸೇವೆಗಾಗಿ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ದಾರೆ, ಸೈಯದ್ ಜೈನಬ್ ಎಜುಕೇಶನ್ ಫೌಂಡೇಶನ್ ಅಂತ. ಅಲ್ಲಿ ಯಾವುದೇ ಜಾತಿ ಭೇದ ಏನೂ ಇಲ್ಲ ಅಂತ ಸಂಸ್ಥೆಯಲ್ಲಿ ಕೂಡ ನನಗೂ ಅವರು ಒಂದು ಕಾರ್ಯದರ್ಶಿಯಾಗಿ ಒಂದು ಪದವಿಯನ್ನು ಕೊಟ್ಟಿದ್ದಾರೆ. ನನ್ನ ಕೈಲಾದಷ್ಟು ನಾನು ಸೇವೆಯನ್ನು ಅಲ್ಲಿ ಹೋಗಿ ಮಾಡ್ತಾ ಇದ್ದೀನಿ. ಅದರಿಂದ ಇಡೀ ರಾಜ್ಯದ ಜನಕ್ಕೆ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. It's a great pleasure. We are here at Broad Vision World School, Tanisandra. We have two branches at Hennur and Tanisandra. All the children of this particular school have participated in this great event. There's the Indian Army Day to keep our heads high, and also it's a great pleasure to celebrate this event because we have achieved something that has not been possible in the world, and the Indian Army has really done wonderful job participating in most of the peace keeping events throughout the world, and participating in more than 100 odd countries to keep the peace and tranquility of the world. And also I wish all the viewers here a great Sankranti and Pongal. Yes, thank you. Indian Army Day today, Thank you, along sir. with Founders. Thank you, sir. A hearty greetings from Broad Basin World School, Hennur. Today in Broad Basin School, we proudly celebrated Army Day and Founders Day as usual. And Army Day reminds us and gave the message to our all the students about the courage, about the discipline, and about the sacrifice. How our Indian Armed Force, they always came frontline to sacrifice their lives towards to the nation, the motherland. The same message we just spreaded among our young minds, so that in future they will make their life ready to dedicate and sacrifice for the nation.
And coming to the Founders Day, we are also very proud and we are also delighted to announce here that this January 15th, always we celebrate our school Founders Day, as it is the birthday of our founder, Dr. Atiq Ahmad sir, who is the major pillar of this organization, and expressing the gratitude towards to our visionary founder, Dr. Atiq Ahmad sir. We always celebrate this January 15th as a Founders Day. And my words will be not enough to tell about our visionary founder, but I just wanted to explain in a line. Dr. Atiq Ahmad sir and the founders, also Mrs. Tahashin Ara, whose dream always continues to guide our institution, and they together made this institution not like as a academic institution, is their dream and their vision to make this institution as a holistic development center, students mind building and holistic development center, holistic development of all the young minds, and this should be the proper training center for the young minds who will get more knowledge to developing and improving their overall knowledge. And at last, we together celebrated this celebration to reform our commitments to shaping the responsible and the responsibility towards to the value-based citizen, the future citizen of our nation. Thank you. Sir, your self-introduce. Your name and I am Sukhada Das. I am leading this esteemed organization, Broad Vision World School Hennur. I am the principal of this organization. ನಮಸ್ಕಾರ. ಬ್ರಾಡ್ ವಿಷನ್ ವರ್ಲ್ಡ್ ಸ್ಕೂಲ್ ಶಾಲೆಯ ವತಿಯಿಂದ ನಮ್ಮ ಎಲ್ಲ ವೀಕ್ಷಕರಿಗೆ ಮತ್ತು ಎಲ್ಲರಿಗೂ ಕೂಡ ಸಂಕ್ರಾಂತಿಯ ಶುಭಾಶಯಗಳು. ಮತ್ತೆ ಅದರ ಜೊತೆಗೆ ಇವತ್ತಿನ ದಿನ ನಾವು ಆಚರಿಸ್ತಾ ಇರುವ ಭಾರತೀಯ ಸೈನ್ಯ ದಿವಸವನ್ನು ಕೂಡ ನಾನು ಇದರ ವಿಷಯವನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ದಿನ ಅತ್ಯಂತ ಉತ್ತಮ ದಿನ. ಸೈನ್ಯ ದಿವಸದ ಜೊತೆಗೆ ನಮ್ಮ ಶಾಲೆಯ ಫೌಂಡರ್ಸ್ ಡೇ ಕೂಡ ಇವತ್ತು. ನಮ್ಮ ಶಾಲೆಯ ಡೈರೆಕ್ಟರ್ ಆದ ಅತೀಕ್ ಅಹಮದ್ ಸರ್ ಅವರ ಜನ್ಮದಿನ ಕೂಡ ಇವತ್ತು. ಸೊ ಬಿಕಾಸ್ ಆಫ್ ಆಲ್ ಆಫ್ ದಿಸ್ ಇವತ್ತಿನ ದಿನ ಅತ್ಯಂತ ಉತ್ತಮವಾದ ಶ್ರೇಯ ದಿನವಾಗಿದೆ ನಮ್ಮ ಶಾಲೆಗೆ. And on behalf of all our staff of Broad Vision World School, I wish everyone a very happy Indian Army Day and also very happy Sankranti and Pongal. Thank you so much. On behalf of all the staff of Broad Vision World School, we wish you a very happy birthday and many more such birthdays to come. Thank you. Thank you, sir.